ಓಂ ದತ್ತಾಯ ನಮಃ. ಶ್ರೀ ನವನಾಥ ಕಥಾಸಾರ ಅಧ್ಯಾಯ 9. ಕಾನಿಫ್ನಾಥನ ಯುಕ್ತಿಯಂತೆ ನಡೆದುಕೊಂಡ ಗೋಪಿಚಂದರಾಜನು ಜಾಲಂಧರನಿಗೆ ಲದ್ದಿಯಿಂದ ಮೇಲೆ ತೆಗೆದದ್ದು ಅಲ್ಲದೆ ಜಾಲಂಧರನಿಂದ ಗೋಪಿಚಂದರಾಜನು ನಾಥ ದೀಕ್ಷೆ ಪಡೆದದ್ದು, ಮುಂದೆ ಗೋಪಿಚಂದನು ತಪಸ್ಸಿಗಾಗಿ ಹೋದದ್ದು, ಇತ್ತ ಅವನ ಮಗನಾದ ಮುಕ್ತಚಂದನು ರಾಜನಾದದ್ದು, ಅತ್ತ ಚಂಪಾವತಿಯ ಮರಣವಾಗಲು ಜಾಲಂಧರನಾಥನಿಂದ ಮತ್ತೆ ಸಜೀವ ಹೊಂದಿದ್ದು. ಮೈನಾವತಿಯು ಕಾನಿಫ್ನಾಥನಿಂದ ಮಾತು ಪಡೆದು ಗೋಪಿಚಂದನಿಗೆ ಸಮಾಧಾನವನ್ನು ಹೇಳಲು ಮಾರನೇ ದಿನ ರಾಜನು ಕಾನಿಫ್ನಾಥನಿರುವಲ್ಲಿಗೆ ಹೋಗಿ ಅವನನ್ನು ವಂದಿಸಿ ಕೈ ಮುಗಿದುಕೊಂಡು ನಿಂತನು. ಆಗ ಕಾನಿಫನು, ಹೇ ರಾಜನೇ, ಜಾಲಂಧರನನ್ನು ಯಾವ ಜಾಗದಲ್ಲಿ ಹೂಳಿರುವೆ? ಆ ಜಾಗವನ್ನು ತೋರಿಸೆಂದು ಅವನೊಡನೆ ಒಬ್ಬ ಶಿಷ್ಯನನ್ನು ಕಳುಹಿಸುವನು. ರಾಜನು ಕಾನಿಫನ ಶಿಷ್ಯರೊಂದಿಗೆ ಆ ಜಾಗವನ್ನು ತೋರಿಸಿಕೊಂಡು ನಂತರ ಇಬ್ಬರು ಮತ್ತೆ ಕಾನಿಫನಿರುವಲ್ಲಿಗೆ ಬರುವರು. ಆಗ ರಾಜನನ್ನು ಕುರಿತು ಕಾನಿಫನು ಜಾಲಂಧರನನ್ನು ಹೊರತೆಗೆಯುವ ಯುಕ್ತಿಯನ್ನು ಬೋಧಿಸಹತ್ತಿದನು. ಅದೆಂತೆಂದರೆ, ಗೋಪಿಚಂದನೇ, ಈ ನಿನ್ನ ಜೀವವನ್ನು ರಕ್ಷಿಸಿಕೊಳ್ಳಲು ನೀನು ನಿನ್ನಂತೆಯೇ ಹೋಲುವ ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಹಾಗೂ ಕಬ್ಬಿಣ ಹೀಗೆ 5 ಮೂರ್ತಿಯನ್ನು ಮಾಡಿಸಿ ತರ ಹೇಳು ಎನ್ನಲು ರಾಜಾಜ್ಞೆಯ ಮೇರೆಗೆ ಕುಶಲಮತಿಗಳಾದ ಕಮ್ಮಾರರು ಎಲ್ಲೂ ವ್ಯತ್ಯಾಸವಿರದೆ ರಾಜನಂತೆ ಹೋಲುವ 5 ಪ್ರಕಾರದ ಪ್ರತಿಮೆಗಳು ಮಾಡಿಕೊಂಡು ಬರುವರು. ನಂತರ ಮಾರನೇ ದಿನ ಕಾನಿಫನು ರಾಜನನ್ನು ಕರೆದುಕೊಂಡು ಜಾಲಂಧರನಾಥನಿರುವಲ್ಲಿಗೆ ಬಂದು ಮತ್ತೆ ರಾಜನನ್ನು ಕುರಿತು, ಸರಿಯಾಗಿ ಆಲಿಸು. ಮೊದಲು ಬಂಗಾರದ ಪ್ರತಿಮೆಯನ್ನು ಆ ಲದ್ದಿಯ ಮೇಲಿಟ್ಟು ಅಗೆಯಲು ಪ್ರಾರಂಭಿಸುವುದು. ನಂತರ ಒಳಗಿನಿಂದಲೇ ಜಾಲಂಧರನು ಯಾರೆಂದು ಆರ್ಭಟಿಸಲು ನಾನು ಗೋಪಿಚಂದನನೆಂದು ಹೇಳಿ ಅಲ್ಲಿಂದ ಸರಿಯುವುದು. ನಾನು ಹೇಳುವುದು ಎಚ್ಚರವಿರಲಿ ಅಂತ ಹೇಳಲು ರಾಜನು ಹಾಗೆಯೇ ಮಾಡಲು ಒಳಗಿನಿಂದ ಜಾಲಂಧರನು ನೀನು ಯಾರು ಅಂತ ಕೇಳುವನು. ಆಗ ನಾನು ಗೋಪಿಚಂದನು ಅಂತ ಹೇಳುತ್ತಲೇ ಅಲ್ಲಿಂದ ಹೊರಬರುವನು. ನಂತರ ಜಾಲಂಧರನ ತೀವ್ರತರ ಶಾಪದಿಂದ ಬಂಗಾರದ ಮೂರ್ತಿಯು ಸುಟ್ಟು ಭಸ್ಮವಾಗುವುದು. ಮುಂದೆ ಕ್ರಮವಾಗಿ 4 ಮೂರ್ತಿಗಳ ಗತಿಯೂ ಅದೇ ಆಗಲು ಮತ್ತೆ ಗೋಪಿಚಂದರಾಜನು ಹಾಗೆಯೇ ಅಗೆಯತೊಡಗಿದನು. ಜಾಲಂಧರನು ಮತ್ತೆ ಅದೇ ಪ್ರಶ್ನೆ ಕೇಳಲು ಗೋಪಿಚಂದನಿಗಿಂತಲೂ ಮೊದಲು ಕಾನಿಫನು, ಗುರುದೇವ, ನಾನು ಕಾನಿಫನು, ಅವನು ಗೋಪಿಚಂದನು, ನಾನು ನಿಮ್ಮನ್ನು ಶೋಧಿಸುತ್ತಾ ಇಲ್ಲಿಗೆ ಬಂದಿರುವೆನು. ಅಲ್ಲದೆ ಗೋಪಿಚಂದನು ನಿಮ್ಮನ್ನು ಹೊರತೆಗೆಯುವಲ್ಲಿ ಪ್ರಯತ್ನಶೀಲನಾಗಿರುವನು ಎನ್ನಲು ಜಾಲಂಧರನು, ಗೋಪಿಚಂದನು ಇಲ್ಲಿಯವರೆಗೆ ಜೀವಂತವಾಗಿರುವನೆಂದರೆ ಅವನು ಆ ಚಂದ್ರಾರ್ಕದವರೆಗೆ ಚಿರಂಜೀವಿಯಾಗಿರಲಿ ಅಂತ ಹರಸಿ ಈಗ ಅಗಿಯುವುದು ನಿಲ್ಲಿಸೆಂದು ಹೇಳಿ ವಜ್ರಾಸ್ತ್ರವನ್ನು ಜಪಿಸಿ ಎರಚಲು 10 ವರ್ಷಗಳ ಕಾಲದಿಂದ ತುಂಬಿರುವ ಲದ್ದಿ ರಾಶಿಯು ಬದಿಗಾಗಿ ಜಾಲಂಧರನು ಹೊರಬರುವನು. ಜಾಲಂಧರನು ಮೇಲೆದ್ದು ಬಂದಾಕ್ಷಣವೇ ಕಾನಿಫ್ನಾಥನನ್ನು ಅಪ್ಪಿಕೊಂಡು ನಿನ್ನಿಂದಲೇ ಗೋಪಿಚಂದನು ಬದುಕಿದನು ಎನ್ನುತ್ತಾ ರಾಜನು ಜಾಲಂಧರನ ಕಾಲಿಗೆ ಬೀಳಲು ಅವನ ಮುಖದ ಮೇಲೆ ಕೈಯಾಡಿಸಿ ನೀನು ಆ ಚಂದ್ರಾರ್ಕದವರೆಗೆ ಚಿರಂಜೀವಿಯಾಗಿ ಬಾಳೆಂದು ಹರಸಿದನು. ಅತ್ತ ಮೈನಾಕಿನಿಯು ಜಾಲಂಧರನ ಪಾದಗಳಿಗೆ ಬಿದ್ದು ಅಶ್ರುಧಾರೆ ಸುರಿಸುತ್ತಾ, ಗುರುರಾಜನೇ, 11 ವರ್ಷವೂ ನನಗೆ ಬದುಕು ಕತ್ತಲೆ ಕೋಣೆಯಾಗಿತ್ತು ಎನ್ನಲು ಜಾಲಂಧರನು ಅವಳನ್ನು ತಬ್ಬಿಕೊಂಡು ತನ್ನ ಕೈಯಿಂದಲೇ ಆಕೆಯ ಕಣ್ಣೀರನ್ನು ಒರೆಸಿದನು. ಅತ್ತ ಜಾಲಂಧರನನ್ನು ಕುರಿತು, ಈಗ ಹೇಳು, ನಿನ್ನ ಮನದ ಬಯಕೆ ಏನು? ರಾಜಭೋಗವನ್ನು ಭೋಗಿಸುವೆಯೋ ಅಥವಾ ಯೋಗ ಮಾರ್ಗಸ್ಥನಾಗುವೆಯೋ ಎನ್ನಲು ಅದಕ್ಕೆ ರಾಜನು ನಿಸ್ಸಂಕೋಚವಾಗಿ ರಾಜವೈಭವವು ಅಶಾಶ್ವತವಾದುದರಿಂದ ಯೋಗದಿಂದ ಭಕ್ತಿ ಮಾರ್ಗವೇ ಈ ದೇಹಕ್ಕೆ ಬೇಕಾಗಿದೆ ಎಂದು ನುಡಿಯುವನು. ರಾಜನ ದೃಢ ನಿರ್ಧಾರವನ್ನು ಆಲಿಸಿದ ಜಾಲಂಧರನು ಅವನ ಮೇಲೆ ಕೃಪಾದೃಷ್ಟಿಯನ್ನು ಬೀರಿ ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿರಿಸಿ ಗೋಪಿಚಂದನ ಕಿವಿಯಲ್ಲಿ ಮಂತ್ರೋಪದೇಶವನ್ನು ಮಾಡಿ ಅವನಿಗೆ ನಾಥ ದೀಕ್ಷೆಯನ್ನು ದಯಪಾಲಿಸಿದನು. ಆಗ ಗೋಪಿಚಂದನು ಗೋಪಿಚಂದನಾಥನಾದನು. ಅತ್ತ ಗೋಪಿಚಂದರಾಜನು ವೈರಾಗ್ಯವನ್ನು ತಾಳಿದನೆಂಬ ಸುದ್ದಿಯು ಗಾಳಿಯಂತೆ ಎಲ್ಲಾ ಕಡೆಗೂ ಹರಡಲು ಅಂತಃಪುರದಲ್ಲಿರುವ ರಾಣಿಯರಿಗೆ ತಲುಪಲು ಕೂಡಲೇ ಅವರೆಲ್ಲರೂ ನೆಲಕ್ಕೆ ಉರುಳಾಡಿ ಅಳತೊಡಗಿದರು. ಹೇಲಾ ಪಟ್ಟಣವು ದುಃಖದ ಮಡುವಿನಲ್ಲಿ ಮುಳುಗಿತು. ಹೀಗಿರಲು ಆ ಕಡೆಗೆ ಜಾಲಂಧರನು ಗೋಪಿಚಂದನಿಗೆ ನಾಥ ಪಂಥಕ್ಕೆ ಹೋಲುವ ಪೋಷಾಕನ್ನು ತೊಡಿಸಿ ರಾಜನಿಗಿರುವ 1800 ಜನ ಸ್ತ್ರೀಯರನ್ನು ಭಿಕ್ಷೆ ಬೇಡಲು ಕಳುಹಿಸುವನು. ಆಗ ರಾಜನು ಅವರವರ ಮನೆಗೆ ಭಿಕ್ಷೆಗೆಂದು ಹೋಗಲು ಎಲ್ಲರೂ, ಹೇ ರಾಜನೇ, ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗದಿರು ಎಂದು ಅಳುತ್ತಾ ಒಬ್ಬಳು ಕೂದಲು ಕಿತ್ತುಕೊಂಡರೆ ಇನ್ನೊಬ್ಬಳು ಎದೆ ಎದೆ ಬಡಿದುಕೊಂಡು ಅಳುವಳು, ಒಬ್ಬಳು ಮಣ್ಣು ಮುಕ್ಕಿದರೆ ಇನ್ನೊಬ್ಬಳು ನೆಲಕ್ಕೆ ಬಿದ್ದು ಉರುಳಾಡುವಳು.
ಇದಾವುದಕ್ಕೂ ಲೆಕ್ಕಿಸದೆ ರಾಜನು ಮೈನಾವತಿಯಿಂದ ಭಿಕ್ಷೆಯನ್ನು ಸ್ವೀಕರಿಸಿ ಆಕೆಯ ಕಾಲಿಗೆರಗಿ ಮತ್ತೆ ಜಾಲಂಧರನಿರುವಲ್ಲಿಗೆ ಬಂದನು. ನಂತರ ಮೈನಾವತಿ, ಕಾನಿಫ್ನಾಥ ಹಾಗೂ ಗೋಪಿಚಂದ ಈ ಮೂವರೂ ಕೂಡಿಕೊಂಡು ಲೂಮಾವತಿ ರಾಣಿಯ ಏಕೈಕ ಮಗನಾದ ಮುಕ್ತಚಂದನನ್ನು ಪಟ್ಟ ಕಟ್ಟಿ ಇತ್ತ ಜಾಲಂಧರನು ಗೋಪಿಚಂದನನ್ನು ಕುರಿತು ಬದ್ರಿ ಕೇದಾರವನ್ನು ನಮಿಸಿ 12 ವರ್ಷ ಪರ್ಯಂತ ತಪಸ್ಸು ಮಾಡೆಂದು ಆದೇಶಿಸಿದನು. ಗುರುವಾಜ್ಞೆಯಂತೆ ಗೋಪಿಚಂದನು ಬದರಿಕಾಶ್ರಮದತ್ತ ಮಾರ್ಗಸ್ಥನಾದನು. ಗೋಪಿಚಂದರಾಜನು ತಪಸ್ಸಿಗೆ ತೆರಳಲು ಮಂತ್ರಿಮಾನ್ಯರು ಹೇಲಾಪಟ್ಟಣದ ಸಮಸ್ತ ನಾಗರಿಕರು ಅಷ್ಟೇ ಅಲ್ಲದೆ ಅಲ್ಲಿರುವ ಪಶು ಪಕ್ಷಿಗಳು ಸಹಿತ ದುಃಖಿಸಹತ್ತಿದವು. ಎಲ್ಲರೂ ಊರ ಸೀಮೆಯವರೆಗೆ ಕಳುಹ ಬಂದು ದುಃಖ ತಪ್ತರಾಗಿ ಹಿಂತಿರುಗಿದರು. ನಂತರ ರಾಜಮಂದಿರಕ್ಕೆ ಬಂದ ಬಳಿಕ ಜಾಲಂಧರನು ಮುಕ್ತಚಂದನನ್ನು ಕರೆದುಕೊಂಡು ಒಂದು ರಾಜಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ಮಂತ್ರಿಮಾನ್ಯರನ್ನು ಕರೆಸಿ ಮುಕ್ತಚಂದನಿಂದ ಅವರವರಿಗೆ ತಕ್ಕಂತೆ ಸತ್ಕರಿಸ ಹಚ್ಚಿದನು. ಅಲ್ಲದೆ ತಾನೇ ಅಂತಃಪುರಕ್ಕೆ ತೆರಳಿ ಎಲ್ಲ ಸ್ತ್ರೀಯರನ್ನು ಸಾಂತ್ವನ ಹೇಳಿದನು. ಅತ್ತ ಗೋಪಿಚಂದನ ಹೆಂಡಿರನ್ನು ಮೈನಾವತಿಗೆ ಒಪ್ಪಿಸಿ ಯಾಚಕರಿಗೆ ಧನಗನಕಾದಿಗಳನ್ನು ದಾನ ಮಾಡ ಹಚ್ಚಿ ಸ್ವತಃ ತಾನೇ 6 ತಿಂಗಳು ಪರ್ಯಂತವಾಗಿ ಅಲ್ಲಿದ್ದುಕೊಂಡು ರಾಜ್ಯವನ್ನು ಸುಗಮವಾಗಿ ಸಾಗುವಂತೆ ಮಾಡಿದನು. ಅತ್ತ ಗೋಪಿಚಂದರಾಜನು ವೈರಾಗ್ಯ ತಾಳಿದ ಸುದ್ದಿಯು ಗೌಡ ಬಂಗಾಲ ದೇಶದ ಪ್ರತಿ ಗ್ರಾಮಕ್ಕೂ ತಲುಪುತ್ತದೆ. ಇವಾವುದಕ್ಕೂ ಕಿವಿಗೊಡದ ಗೋಪಿಚಂದನು ದಾರಿಯಲ್ಲಿ ಸಾಗುವಾಗ ಆಹಾರಕ್ಕಾಗಿ ಆಯಾ ಊರಿನಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗ ಹತ್ತಿದನು. ಆಯಾ ಊರಿನವರು ರಾಜನನ್ನು ಕುರಿತು, ನೃಪನಾಥನೇ, ನೀನು ಇಲ್ಲೇ ಇದ್ದು ಯೋಗವನ್ನು ಆಚರಿಸೆಂದು ಪ್ರಾರ್ಥಿಸಲು ರಾಜನು ನಿರಾಕರಿಸಿ ಹಾಗೆಯೇ ತನ್ನ ಸೀಮೆಯನ್ನು ದಾಟಿ ಕೌಲಬಂಗಾಲದತ್ತ ಸಾಗಿದನು. ಅಲ್ಲಿಯ ಹೇಲಾಪಟ್ಟಣದ ಅರಸನಾದ ತಿಲಕಚಂದ ರಾಜನ ಪತ್ನಿಯು ಗೋಪಿಚಂದರಾಜನ ಸಹೋದರಿಯಾಗಿದ್ದಳು. ಹೀಗಿರುವಾಗ ಗೋಪಿಚಂದರಾಜನು ವೈರಾಗ್ಯ ತಾಳಿ ಭಿಕ್ಷೆಗಾಗಿ ಊರೂರು ತಿರುಗಾಡುತ್ತಿದ್ದಾನೆಂಬ ಸುದ್ದಿಯು ಕೌಲಬಂಗಾಲ ತುಂಬೆಲ್ಲ ಹರಡಲು ರಾಜ ತಿಲಕಚಂದನು ಬಹುಖಿನ್ನ ಮನಸ್ಕನಾದನು. ಅತ್ತ ಅರಮನೆಯಲ್ಲಿ ಚಂಪಾವತಿಯ ಅತ್ತಿಗೆ ನಾದಿನಿ ಹದಿಬದೆಯರು ಕೂಡಿಕೊಂಡು ಚಂಪಾವತಿಗೆ ಕೇಳಿಸುವ ಹಾಗೆ ಹೀನ ನುಡಿಗಳು ಆಡಹತ್ತಿದರು. ಇದನ್ನು ಕೇಳಿದ ಚಂಪಾವತಿಯೂ ಕೂಡ ಬಹಳ ಖಿನ್ನ ಮನಸ್ಕಳಾಗಿ ಕಣ್ಣೀರು ಸುರಿಸಹತ್ತಿದಳು. ಹೀಗಿರಲು ಗೋಪಿಚಂದರಾಜನು ಊರೂರು ಅಲೆಯುತ್ತಾ ಹೇಲಾ ಗ್ರಾಮಕ್ಕೆ ಬರುವನು. ಅವನು ಊರಿಗೆ ಬಂದ ಸುದ್ದಿಯನ್ನು ತಿಳಿದ ಮೇಲಂತೂ ತಿಲಕಚಂದರಾಜನು ಬಹಳ ಖಿನ್ನನಾಗಿ ಮತ್ತೇಕೆ ಕಪ್ಪು ಮೊರೆ ಹೊತ್ತು ಇಲ್ಲಿಗೇಕೆ ಬಂದನು? ಎಲ್ಲಾದರೂ ಹೋಗಿ ಸಾಯದೆ ಇಲ್ಲಿಗೆ ಬಂದು ನಮ್ಮ ಗೌರವಕ್ಕೆ ಕುಂದು ತಂದಿರುವನೆಂದು ಮನದಲ್ಲೇ ಶಪಿಸಹತ್ತಿದನು. ಇರಲಿ, ಹೇಗಾದರೂ ಮಾಡಿ ಅವನನ್ನು ಇಲ್ಲಿಗೆ ಕರೆಯಿಸಿಕೊಂಡು ಊಟ ಹಾಕಿ ಕಳುಹಿಸಿದರಾಯ್ತೆಂದು ಪರಿಚಾರಿಕೆಯರನ್ನು ಅವನಲ್ಲಿಗೆ ಕರೆ ಕಳುಹಿಸಿದನು. ಅವನು ಗೋಪಿಚಂದನಿರುವಲ್ಲಿಗೆ ಹೋಗಿ ಯುಕ್ತಿಯಿಂದ ಚಂಪಾವತಿಯು ಬರ ಹೇಳಿದಳೆಂದು ಹೇಳಿ ಅರಮನೆಯ ದಕ್ಷಿಣ ದ್ವಾರದಿಂದ ಅವನನ್ನು ಒಳಗೆ ಕರೆದುಕೊಂಡು ಬಂದು ಅಶ್ವಶಾಲೆಯಲ್ಲಿ ಕೂರಿಸಿ ರಾಜಾಜ್ಞೆಯಂತೆ ಅವನಿಗೆ ಊಟವನ್ನು ಬಡಿಸಿದರು. ಅಲ್ಲದೆ ಊಟವಾದ ಬಳಿಕ ಚಂಪಾವತಿಯು ನಿಮ್ಮ ಭೇಟಿಗಾಗಿ ಬರುವಳೆಂದು ಹೇಳಿದರು. ಅದನ್ನು ಕೇಳಿದ ಗೋಪಿಚಂದನು ಎಲ್ಲವೂ ಭಗವಂತನ ಇಚ್ಛೆಯಂತಾಗುತ್ತದೆ, ಬ್ರಹ್ಮಸ್ವರೂಪವಾದ ಅನ್ನವನ್ನು ತಿರಸ್ಕರಿಸುವುದು ಸರಿಯಲ್ಲವೆಂದರಿತ ಗೋಪಿಚಂದನು ಅಶ್ವಶಾಲೆಯಲ್ಲೇ ಕುಳಿತು ಊಟ ಮಾಡಿದನು. ಇತ್ತ ಚಂಪಾವತಿಯು ಎಲ್ಲರ ನಿಂದೆಯನ್ನು ಕೇಳಿ ತೀರಾ ಖಿನ್ನಳಾಗಿ ಒಡನೆಗೆ ತನ್ನ ಕೋಣೆಗೆ ಸಾಗಿ ಚೂರಿಯೊಂದನ್ನು ತೆಗೆದುಕೊಂಡು ತನ್ನ ಹೊಟ್ಟೆಗೆ ಇರಿದುಕೊಳ್ಳುವಳು. ಆಕೆಯ ಪ್ರಾಣ ಪಕ್ಷಿಯು ಹಾರಿ ಹೋಗುತ್ತದೆ. ಅಲ್ಲದೆ ಅವಳಿರುವ ಕೋಣೆಯೆಲ್ಲ ರಕ್ತಸಿಕ್ತವಾಗುತ್ತದೆ. ಆ ದೃಶ್ಯವನ್ನು ಕಂಡ ದಾಸಿಯು ಚಿಟ್ಟನೆ ಚೀರುವಳು. ಎಲ್ಲರೂ ಬಂದು ನೋಡಿ ಇದಕ್ಕೆಲ್ಲ ಕಾರಣನು ಇವಳ ಅಣ್ಣನಾದ ಗೋಪಿಚಂದನೇ ಆಗಿರುವನು ಎಂದು ಎಲ್ಲರೂ ಗೋಪಿಚಂದನನ್ನು ನಿಂದಿಸತೊಡಗಿದರು. ಇತ್ತ ಚಂಪಾವತಿಯು ಪ್ರಾಣತ್ಯಾಗ ಮಾಡಿಕೊಂಡ ಸುದ್ದಿಯನ್ನು ಅಶ್ವರಕ್ಷಕರಿಂದ ಗೋಪಿಚಂದನಿಗೆ ಗೊತ್ತಾಗಿ ಅವನ ಅಂತರಂಗವು ತೀರಾ ಕಸಿವಿಸಿಕೊಳ್ಳುವುದು. ಅಲ್ಲದೆ ಸಹೋದರಿಯನ್ನು ನೆನೆದು ಅಳಹತ್ತಿದನು. ಅಷ್ಟರಲ್ಲಿ ಅವನ ಮನದಲ್ಲಿ ಥಟ್ಟನೆ ಒಂದು ವಿಚಾರವು ಹೊಳೆಯುತ್ತದೆ. ಅದೆಂತೆಂದರೆ, ಹೇಗಾದರೂ ಮಾಡಿ ನನ್ನ ಗುರುವಿನ ಕೃಪೆಯಿಂದ ಇವಳನ್ನು ಸಜೀವಗೊಳಿಸಬೇಕು, ಅಲ್ಲದೆ ನಾಥ ಪಂಥದ ಸಾಮರ್ಥ್ಯವನ್ನು ಇವರಿಗೆ ತೋರಿಸಬೇಕೆಂದು ಆಲೋಚಿಸಿದನು. ಹೀಗಿರಲು ರಾತ್ರಿ ಕಳೆದು ಬೆಳಗಾಗುತ್ತದೆ. ಅತ್ತ ಪಟ್ಟಣದ ರಾಜಪರಿವಾರದೊಂದಿಗೆ ಚಂಪಾವತಿಯ ಶವವನ್ನು ಹೊತ್ತು ಸ್ಮಶಾನಕ್ಕೆ ಹೋಗಿ ಮುಟ್ಟಿದರು. ಅವರೊಂದಿಗೆ ಗೋಪಿಚಂದನೂ ಕೂಡ ಸಾಗಲು ಸ್ಮಶಾನದಲ್ಲಿ ವಿಧಿವಿಧಾನದಂತೆ ಚಿತೆಯ ಏರ್ಪಾಟು ನಡೆದಿತ್ತು. ಅದನ್ನು ಕಂಡ ಗೋಪಿಚಂದನು ಎಲ್ಲರನ್ನೂ ಉದ್ದೇಶಿಸಿ, ಹೇ ಮಹೋದಯರೇ, ನನ್ನ ಮಾತನ್ನು ಆಲಿಸಿರಿ. ನಾನು ನನ್ನ ಗುರುವಾದ ಜಾಲಂಧರನನ್ನು ಇಲ್ಲಿಗೆ ಕರೆತಂದು ಶವವನ್ನು ಸಂಜೀವಿನಿ ಮಂತ್ರದಿಂದ ಸಜೀವಗೊಳಿಸುವೆನು. ಏನೊಂದು ಚಿಂತಿಸದೆ ನಾನು ಬರುವವರೆಗೂ ಶವವನ್ನು ಕಾಪಾಡಿರೆಂದು ಹೇಳಿದನು.
ಆದರೆ ಎಲ್ಲರೂ ಇವನ ಮಾತು ಸುಳ್ಳೆಂದು ಹೇಳಿ ಪ್ರೇತವನ್ನು ಶವಗಾರದ ಮೇಲಿಟ್ಟು ಮುಂದಿನ ಕ್ರಿಯೆ ಶುರು ಮಾಡುವಷ್ಟರಲ್ಲಿಯೇ ಗೋಪಿಚಂದನು ತಾನೇ ಆ ಶವದೊಂದಿಗೆ ಕುಳಿತು ಮೊದಲು ನನ್ನನ್ನೇ ಚಿತೆಗೆ ಆಹುತಿ ಮಾಡಿರೆಂದನು. ಅಲ್ಲದೆ ನಾನು ಭಸ್ಮವಾಗಲು ನನ್ನ ಗುರುವಾದ ಜಾಲಂಧರನು ಇಲ್ಲಿಗೆ ಬಂದು ಈ ನಗರವನ್ನೇ ಬುಡಮೇಲು ಮಾಡುವನೆಂದು ಕಠೋರವಾಗಿಯೇ ನುಡಿದನು. ಗೋಪಿಚಂದನ ಕಠೋರವಾದ ನುಡಿಗಳನ್ನು ಕೇಳಿದ ತಿಲಕಚಂದನು, ಆಗಲಿ, ನಾನು ಈ ಪ್ರೇತದ ಎಡಗೈಯನ್ನು ಕಡಿದುಕೊಡುವೆನು. ಅಲ್ಲದೆ 4 ದಿನಗಳವರೆಗೆ ಪ್ರೇತವನ್ನು ಹಾಗೆಯೇ ಕಾಯ್ದಿರಿಸುವೆವು ಎನ್ನಲು ಅದಕ್ಕೆ ಗೋಪಿಚಂದನು ಆಯಿತೆಂದು ಒಪ್ಪುವನು. ಅದಕ್ಕೆ ತಿಲಕಚಂದನು ಮಗನಿಂದ ಚಂಪಾವತಿಯ ಎಡಗೈಯನ್ನು ಕತ್ತರಿಸ ಹಚ್ಚಿ ಆ ಕೈಯನ್ನು ಗೋಪಿಚಂದನಿಗೆ ಒಪ್ಪಿಸಲು ಅವನ ಸಹೋದರಿಯ ಎಡಗೈಯನ್ನು ಹಿಡಿದು ಭರಭರನೆ ಹೇಲಾಪಟ್ಟಣದತ್ತ ಸಾಗಿದನು. ಇತ್ತ ಅವನು ಅಲ್ಲಿಂದ ಹೊರಟು ಹೋಗಲು ತಿಲಕಚಂದನು ಶವಕ್ಕೆ ಅಗ್ನಿಸ್ಪರ್ಶ ಮಾಡಿಸಿ ನಂತರ ಎಲ್ಲರೊಂದಿಗೆ ಅರಮನೆ ಸೇರಿದನು. ಅತ್ತ ಜಾಲಂಧರನಿಗೆ ಅಂತರ್ಜ್ಞಾನದಿಂದ ಇದೆಲ್ಲವೂ ಗೊತ್ತಾಗಲು ಅವನು ತಡಮಾಡದೆ ಹಣೆಗೆ ಪ್ರಯಾಗಾಸ್ತ್ರ ಮಂತ್ರವನ್ನು ಜಪಿಸಿ ವಿಭೂತಿಯನ್ನು ಬಳಿದುಕೊಂಡು ವಾಯುವೇಗದಲ್ಲಿ ಹೊರಟನು. ಒಂದೇ ಘಳಿಗೆಯಲ್ಲಿ ದಾರಿಯಲ್ಲಿ ಬರುವಾಗ ಗೋಪಿಚಂದನು ಎದುರಾಗುವನು. ಆಗ ಗುರುವಿನ ಪಾದದ ಮೇಲೆ ಹಣೆ ಇಕ್ಕಿದ ಗೋಪಿಚಂದನು ನಡೆದ ವಿಷಯವೆಲ್ಲವೂ ಜಾಲಂಧರನಿಗೆ ಅರುಹಿದನು. ಶಿಷ್ಯನ ಮಾತುಗಳನ್ನು ಕೇಳಿದ ಜಾಲಂಧರನು ಚಿಂತಿಸದಿರೆಂದು ಹೇಳಿ ಅವನೊಂದಿಗೆ ಕೌಲಬಂಗಾಲಕ್ಕೆ ಬಂದು ರಾಜಮಂದಿರವನ್ನು ಪ್ರವೇಶಿಸಿದರು. ಈರ್ವರು ನಾಥದ್ವಯರನ್ನು ಕಂಡ ತಿಲಕಚಂದನು ಅವರಿಗೆ ಎದುರಾಗಿ ಒಳ್ಳೆಯ ಭಕ್ತಿಯಿಂದ ಜಾಲಂಧರನಿಗೆ ನಮಿಸಿ ಅವರನ್ನು ಕರೆದುಕೊಂಡು ಬಂದು ಉಚಿತಾಸನದಲ್ಲಿ ಕೂರಿಸಿ ಕೈಜೋಡಿಸಿದನು. ಆದರೆ ಅವನ ಭಕ್ತಿಯು ಠಕ್ಕತನದಿಂದ ಕೂಡಿದ್ದಾಗಿತ್ತು. ಇದನ್ನರಿತ ಜಾಲಂಧರನು, ಹೇ ರಾಜನೇ, ಕತ್ತಿಗೆ ಚಂದನ ಲೇಪದಂತೆ ಮಂಗನಿಗೆ ಸುಸಂಸ್ಕೃತವು ಹೇಳಿದಂತೆ ಈ ಮನೆಗೆ ಚಂಪಾವತಿ ಹೀನಳಾಗಿ ತೋರುತ್ತಿದ್ದಳು. ಆದರೆ ಈಗ ಅದಿರಲೆಂದು ಗೋಪಿಚಂದನಿಂದ ಅವಳ ಕೈಯನ್ನು ತೆಗೆದುಕೊಂಡು ಅದಕ್ಕೆ ಜಾಲಂಧರನು ಸಂಜೀವಿನಿ ಮಂತ್ರವನ್ನು ಉಚ್ಚರಿಸಿ ವಿಭೂತಿಯನ್ನು ಹಚ್ಚಲು ಚಂಪಾವತಿಯು ಸಜೀವಳಾಗಿ ಜಾಲಂಧರನ ಚರಣಗಳಿಗೆ ಎರಗುವಳು. ಈ ದೃಶ್ಯವನ್ನು ಕಂಡು ಅಲ್ಲಿದ್ದವರೆಲ್ಲರಿಗೂ ದಂಗುಬಡಿಸುತ್ತದೆ. ಎಲ್ಲರೂ ಜಾಲಂಧರನಾಥನು ಸಾಕ್ಷಾತ್ ಪರಬ್ರಹ್ಮನೆಂಬ ಉದ್ಗಾರವನ್ನು ತೆಗೆದು ಅವನ ಪಾದ ಕಮಲಗಳಿಗೆ ಮಣಿಯುವರು. ಇವನು ಕಲಿಯುಗದೊಳಗಿನ ಪ್ರತ್ಯಕ್ಷ ಶುಕ್ರನೇ ಆಗಿರುವನು. ಅಲ್ಲದೆ ಗೋಪಿಚಂದನು ಒಳ್ಳೆಯ ಕೌತುಕವನ್ನೇ ಮಾಡಿ ತೋರಿಸಿದನು ಎಂದು ಹೊಗಳಿದರು. ನಂತರ ಜಾಲಂಧರನು ಹೇಲಾಪಟ್ಟಣಕ್ಕೆ ಹೋಗಲು ಆಸನದಿಂದ ಏಳಲು ತಿಲಕಚಂದರಾಜನು ತನ್ನ ಅಭಿಮಾನವನ್ನು ತೊರೆದು ಬಹುಭಕ್ತಿಯಿಂದ ಜಾಲಂಧರನ ಕಾಲಿಗೆರಗಿ ನನ್ನನ್ನು ಕ್ಷಮಿಸಿರೆಂದು ಪರಿಪರಿಯಾಗಿ ಬೇಡಿಕೊಳ್ಳುವನು. ಹೀಗೆ ರಾಜನ ಕರುಣಾಜನಕ ಮಾತುಗಳನ್ನು ಕೇಳಿದ ಜಾಲಂಧರನು ಸಂತಸಗೊಂಡವನಾಗಿ, ರಾಜನೇ, ಹಾಗಿದ್ದ ಪಕ್ಷದಲ್ಲಿ ಚಂಪಾವತಿಯಿಂದಲೇ ಅಡುಗೆ ಮಾಡಿಸಲು ಹೇಳುವನು. ಆಗ ಮನಸಾರೆ ಒಪ್ಪಿದ ರಾಜನು ಚಂಪಾವತಿಯ ಬಳಿಗೆ ಹೋಗಿ ಧನ್ಯತಾ ಭಾವದಿಂದ ಅಡುಗೆ ಮಾಡಲು ಹೇಳುವನು. ನಂತರ ಪಾಕಶಾಲೆಯಲ್ಲಿ ಮೃಷ್ಟಾನ್ನ ಭೋಜನವು ಸಿದ್ಧವಾಗಲು ಎಲ್ಲರೂ ಭೋಜನಕ್ಕೆ ಪಂಕ್ತಿಯಲ್ಲಿ ಶೋಭಿಸುವರು. ಅತ್ತ ದಂಪತಿಗಳಿರುವರಿಗೂ ನಾಥ ದೀಕ್ಷೆಯನ್ನು ನೀಡಿದ ಜಾಲಂಧರನು ತನ್ನ ಬಾಯೊಳಗಿನ ಎಂಜಲ ತುತ್ತನ್ನು ಸಂಜೀವಿನಿ ಮಂತ್ರದಿಂದ ಅಭಿಮಂತ್ರಿಸಿ ಅದನ್ನು ಚಂಪಾವತಿಗೆ ಕೊಟ್ಟು ಮೈನಾವತಿಯಂತೆ ಅವಳನ್ನು ಕೂಡ ಅಮರಗೊಳಿಸಿದನು. ಜಾಲಂಧರ ಮೂರ್ತಿಯು ಊಟವಾದ ಬಳಿಕ ಉಚಿತಾಸನದಲ್ಲಿ ಮಂಡಿಸಲು ತಿಲಕಚಂದರಾಜನನ್ನು ಕರೆದು, ಹೇ ರಾಜನೇ, ಕೇಳು, ಈಗ ಗೋಪಿಚಂದನು ತಪಸ್ಸಿಗಾಗಿ ತೆರಳುವನು. ಇವನ ಮಗನಾದ ಮುಕ್ತಚಂದನು ಇನ್ನೂ ಚಿಕ್ಕವನಾಗಿರುವನು. ನೀನು ಅವನ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುತ್ತಿರುವವನಾಗು. ನಾನಾದರೂ 6 ತಿಂಗಳವರೆಗೆ ಅಲ್ಲಿದ್ದು ಆ ನಂತರ ನಾನು ತೀರ್ಥಾಟನಕ್ಕೆ ಹೊರಡುವೆನು. ನೀನು ಅವನನ್ನು ರಕ್ಷಿಸು ಎನ್ನಲು ತಿಲಕಚಂದನು ಮನಸಾರೆ ಸಮ್ಮತಿಸಿದನು. ನಂತರ ಆ ರಾತ್ರಿ ಅಲ್ಲಿದ್ದು ಮಾರನೆಯ ದಿನ ಗೋಪಿಚಂದನು ಜಾಲಂಧರನ ಪಾದಕ್ಕೆರಗಿ ತಪಸ್ಸಿಗಾಗಿ ಮಾರ್ಗಸ್ಥನಾದನು. ಅತ್ತ ಜಾಲಂಧರನು ಹೇಲಾಪಟ್ಟಣದತ್ತ ಸಾಗುವನು. ಮುಂದೆ ಗೋಪಿಚಂದರಾಜನು ಯಾತ್ರೆ ಮಾಡುತ್ತಾ ಕೇದಾರಕ್ಕೆ ಹೋಗಿ ಕೇದಾರೇಶ್ವರನನ್ನು ವಂದಿಸಿ ತಪಸ್ಸಿಗಾಗಿ ಕುಳಿತನು. ಇತ್ತ ಜಾಲಂಧರನು ಹೇಲಾಪಟ್ಟಣಕ್ಕೆ ಬಂದು ಅಲ್ಲಿ 6 ತಿಂಗಳ ಪರ್ಯಂತ ಉಳಿದು ಮುಕ್ತಚಂದನಿಗೆ ಪುರುಷಾರ್ಥ ಸಾಧನೆಯನ್ನು ಬೋಧಿಸಿದನು. ನಂತರ ಶಿಷ್ಯ ಸಮೂಹದೊಂದಿಗೆ ಕಾನೀಫನನ್ನು ಕೂಡಿಕೊಂಡು ತೀರ್ಥಾಟನೆ ಮಾಡುತ್ತಾ ಹೊರಟನು. ಅಲ್ಲಿಂದ 12 ವರ್ಷಗಳು ಕಳೆದಿರಲು ಕೊನೆಗೆ ಅವರೀರ್ವರು ಬದರಿಕಾಶ್ರಮಕ್ಕೆ ಬಂದು ಗೋಪಿಚಂದನಿಗೆ ದರ್ಶನವಿತ್ತು ಎಲ್ಲ ದೇವಾನುದೇವತೆಗಳಿಗೆ ಕರೆದು ಅವರವರಿಗೆಲ್ಲ ವಂದಿಸಲು ಹೇಳಿ ಅವರಿಂದ ಗೋಪಿಚಂದನಿಗೆ ವರವನ್ನು ಕೊಡಿಸಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ.